ಇದನ್ನು ಈ ವಿಚಾರಧಾರೆಗಳನ್ನು ನೀವು ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮಾತಾಡ್ಬೇಕಾದ್ರೆ ಶೇರ್ ಮಾಡಿ ಆಯಿತಾ. ಇದು ಸತ್ಯ, ಇದು ನನ್ನ ಅನುಭವ ಕೂಡ. ಸರ್ ಈಗ ಉದಾಹರಣೆಗೆ ನಾ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಈಗ ಇತ್ತೀಚಿನ ಕಾಲದಲ್ಲಿ. ಸರ್ ಹಿಂದಿನ ಕಾಲದಲ್ಲಿ ನಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ತಿಮ್ಮಮ್ಮ ಅಂತ ಒಬ್ಬರಿದ್ರು ಸರ್, ಸೂಲ್ಗಿತ್ತಿ ಅಂತ ಹೇಳ್ತಾರೆ. ಸೂಲ್ಗಿತ್ತಿ ಅಂದರೆ ಅದು ತಪ್ಪು ಪದ ಅಲ್ಲ ಸರ್. ಸೂಲ್ಗಿತ್ತಿ ಅಂತಂದರೆ ಡೆಲಿವರಿ ಮಾಡುವಂತಹ ಇವತ್ತಿನೇನು ನರ್ಸ್ ಅಂತ ಹೇಳ್ತಾರಲ್ಲ, ಅವತ್ತು ನಮ್ಮ ಹಳ್ಳಿಗಳಲ್ಲೇ ಇದ್ರು, ಶತಮಾನಗಳಿಂದ ಹಳ್ಳಿಗಳಲ್ಲಿದ್ದರು ಸರ್. ಇವು ಬಿಲೀವ್ ಆರ್ ನಾಟ್ ಸರ್, ನಾನು ನಮ್ಮ ಅಕ್ಕ ನಮ್ಮ ಇಬ್ಬರಾಗ್ತಿರೋ, ಇನ್ನು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಒಟ್ಟು ಒಂದು 10-15 ಜನ ನಮ್ಮ ಹಳ್ಳಿ ನಾಡಂಚನ ಮನೇಲೆ ಹುಟ್ಟಿದ್ದು ಸರ್. ನಾವೆಲ್ಲ ಒಂದು ಹಾಲಿದೆ ಸರ್ ನಮ್ಮ ಮನೇಲಿ, ಆ ಹಾಲಲ್ಲೇ ನಾವೆಲ್ಲರೂ ಕೂಡ ಹುಟ್ಟಿತ್ತು. ಆ ತಿಮ್ಮಮ್ಮನವರು ನಮ್ಮ ಪಕ್ಕದ ಮನೇಲಿದ್ದಾರೆ. ಆ ತಿಮ್ಮಮ್ಮ ಬಮ್ಮ ಒಟನೋ ಬಂದ್ಬಿಟ್ಟೈತೆ ಬವ ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಂಡು ಅಂತ ಅಂದ್ಬಿಟ್ಟು ಬಂದು ಡೆಲಿವರಿ ಮಾಡಿ ಸರ್. ಆ ಅಮ್ಮನಿಗೆ ನಾವು ಕೊಡ್ತಾ ಇದ್ದು ಒಂದು ಮೊರದಲ್ಲಿ ಸರ್, ಮೊರಕ್ಕೆ ಒಂದು ಸರಿ ಅಕ್ಕಿ, ಒಂದಷ್ಟು ಮೆಣಸಿನ್ಕಾಯಿ, ಮತ್ತು ಒಂದಷ್ಟು ದವಸ ಧಾನ್ಯಗಳು, ಕಾಳು ಕಡ್ಡಿ ಸರ್. ಇದಿಷ್ಟೇ ಕೊಡ್ತಾ ಇದ್ದು. ಇವತ್ತಿನ ಕಾಲಕ್ಕೆ ಅದು ಎಷ್ಟು ಬೀಳುತ್ತೆ ಅಂತಾರೆ, ಅಮ್ಮ ಅಂದ್ರೆ 50 ರಿಂದ 100 ರೂಪಾಯಿ ಬೀಳ್ಬೋದು ಸರ್ ಅಷ್ಟೇ. ಒಂದು 10-20 ಕಾಣಿಕೆ ಅಂತ ಕೊಡ್ತಾರೆ. ಇಷ್ಟು ಬಿಟ್ಟರೆ ಆ ಅಮ್ಮ ಏನೂ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಒಳ್ಳೇದಾಗಲಿ ಕಣವ ಅಂದ್ಬಿಟ್ಟು ಹರಿಸ್ಬಿಟ್ಟು ಮನಸ್ಸು ತುಂಬ ಹರಿಸ್ಬಿಟ್ಟು ಆ ಅಮ್ಮ ಹೋಗ್ತಾಯಿದ್ರು ಸರ್. ಇವತ್ತು ಇದೊಂದು ಡೆಲಿವರಿ ಅನ್ನೋದು ಒಂದು ದಂಧೆ ಆಗ್ಬಿಟ್ಟೈತೆ. ಎಲ್ಲ ಡಾಕ್ಟ್ರುಗಳು ಅಂತಲ್ಲ ಸರ್, ಕೆಲವು ಡಾಕ್ಟ್ರುಗಳು, ಕೆಲವು ಹಾಸ್ಪಿಟಲ್ಗಳು ದಂಧೆ ಮಾಡ್ತಾ ಇರೋದನ್ನ ಡೆಲಿವರಿ ಹೆಸರಲ್ಲಿ ಎಲ್ಲ ಸಿಸೇರಿಯನ್ಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಹೆಣ್ಣುಮಕ್ಳುಗಳು ಅದೇನೋ ಪಾಪ ಅವ್ರಿಗೆ ತಲೆಯಲ್ಲಿ ಏನು ತುಂಬ್ಕೊಂಡಿದೆ ಗೊತ್ತಿಲ್ಲ, ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ಏನೋ ಪೇಯ್ನು, ಸಿಕ್ಕಾಬಟ್ಟೆ ಪೇಯ್ನು ತಡ್ಕೊಳಕ್ಕಾಗಲ್ಲ ಅಂತೇಳಿ ಅವರೇ ಸೆಕ್ಷನ್ ಮಾಡಿ ಅಂತ ಹೇಳ್ತಾರೆ, ಅಂದರೆ ಸಿಸೇರಿಯನ್ ಮಾಡಿ ಅಂತ ಹೇಳ್ತಾರೆ ಆಯಿತಾ ಸರ್. ನಮ್ಮ ಮಂಡ್ಯದಲ್ಲಿ ಮಿಮ್ಸಲ್ಲಿ ನಾನು ನೋಡಿದ್ದೀನಿ ಸರ್, ಎಷ್ಟು ನೀಟಾಗಿ ಇದು ಮಕ್ಕಳನ್ನ ಡೆಲಿವರಿ ಮಾಡ್ತಾರೆ. 100 ಮಕ್ಕಳನ್ನ ಡೈಲಿ ಡೆಲಿವರಿ ಮಾಡ್ತಾರೆ ಸರ್, ಅದ್ಭುತವಾಗಿ ಸರ್. ಒಬ್ರಿಗೂ ಸಿಸೇರಿಯನ್ ನಾನು ನೋಡಿದ ಮಟ್ಟಿಗೆ ಸಿಸೇರಿಯನ್ ಇಲ್ಲ ಅಲ್ಲಿ ಆಯಿತಾ. ಬಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ಸಿಸೇರಿಯನ್ನೇ. ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಒಂದಷ್ಟು ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತ ಇದೆ ಸರ್, ಅಲ್ಲಿ ಹೋದ್ರೆ ನಿಮಗೆ ಸಿ ಸೆಕ್ಷನ್ಗೆ ಅವ್ರು ಅಡ್ವೈಸ್ ಮಾಡೋದೇ ಇಲ್ಲ. ಹುಷಾರಾಣಿ ಅಂತ ಇದ್ದಾರೆ ಮೇಡಮ್ ಅವರು. ನಮ್ಮ ಮಿಸ್ಸಸ್ಗೂ ಅಷ್ಟೇ, ತಡ್ಕೊಳಮ್ಮ ದಯಮಾಡಿ ಒಂದು ಅರ್ಧ ಗಂಟೆ 1 ಅವರ್ ಪೇಯ್ನ್ ಬರಲಿ ತಡ್ಕೊಳಮ್ಮ ಅಂತೇಳಿ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಅವರು ಇದನ್ನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ತೀರಾ ಅನಿವಾರ್ಯತೆ, ತೀರಾ ಕ್ರಿಟಿಕಲ್ ಇದೆ ಅಂದರೆ ಅವರೇ ಅಡ್ವೈಸ್ ಮಾಡ್ತಾರೆ. ಆದರೆ ಎಲ್ಲ ಡಾಕ್ಟರ್ಗಳು ಈ ರೀತಿ ಇರಲ್ಲ ಸರ್. ಜೊತೆಗೆ ಹೆಂಗಸರುಗಳು ಆ ಥರ ಇಲ್ಲ ನಮಗೆ ಸಿ ಸೆಕ್ಷನ್ ಮಾಡಿ ಅಂತ ಅವ್ರು ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ ಸರ್. ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಇಷ್ಟೇ ಸರ್, ವೆರಿ ಸಿಂಪಲ್ ಕೇಳ್ಕೊಳ್ಳಿ ಹೆಣ್ಮಕ್ಳಿಗೆ, ಕೇಳಿಸ್ಕೊಳ್ಳಿ ಅಕ್ಕಂದರು ಸಹೋದರಿಯರು. ಏನಂತಂದರೆ ಮೇಯ್ನಾಗಿ ಮೊದಲ 3-4 ತಿಂಗಳು ತುಂಬ ಕೇರ್ ಆಗಿರಬೇಕು. ನಾನು ಒಪ್ಕೋತೀನಿ, ನೀವು ಹಾಸ್ಪಿಟ್ಲಿಗೆ ತೋರಿಸಿ ಅವ್ರು ಮಾತ್ರೆ ಗೀತ್ರೆ ಏನೇನು ಅಡ್ವೈಸ್ ಮಾಡ್ತೀನಿ, ನಿಮ್ಗೆ ಏನೇನು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ ಅದೆಲ್ಲ ಹೇಳ್ತಾರೆ. ಅದ್ರ ಪ್ರಕಾರ ನೀವು ನಡ್ಕೋಬೇಕಾಗುತ್ತೆ. ಅದು ಶುಗರ್ ಆಗ್ಬೋದು, BP ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಇದೆಲ್ಲವೂ ಕೂಡ ಇದ್ದೇ ಇರ್ತವೆ ಆಯಿತಾ. ಅದಕ್ಕೆ ಮಾತ್ರ ಔಷಧಿಗಳು ಕೊಟ್ಟರೆ ಆಹಾರ ಪದ್ಧತಿಯಲ್ಲಿ ಇದೆ, ಬಟ್ ಔಷಧಿ ಅವಶ್ಯಕತೆ ಆಗಿರ್ತವೆ, ತಗೊಳ್ಳಿ. ಇದಾದಮೇಲೆ 5ನೇ ತಿಂಗಳು 6ನೇ ತಿಂಗಳು ಆದಮೇಲೆ ಇದೆಯಲ್ಲ, ನೀವು ಎಷ್ಟು ಕೆಲಸಗಳನ್ನು ಮಾಡ್ತೀರಿ ಅಷ್ಟು ನಿಮ್ಮ ನರ್ವ್ಸ್ ಎಲ್ಲ ಏನಾಗುತ್ತೆ, ಬಿಡಿ ಆಗ್ತಾ ಹೋಗುತ್ತೆ. ಆ ಮಗುವಿಗೆ ಅಂಟ್ಕೊಂಡಿರ್ತಕ್ಕಂಥ ನರಗಳೇನಾಗ್ತವೆ, ಫ್ರೀ ಆಗ್ತಾ ಹೋಗ್ತವೆ ಆಯಿತಾ. ಮಸಲ್ಸ್ ಎಲ್ಲ ಫ್ರೀ ಆಗಿ ಡೆಲಿವರಿ ತುಂಬ ಈಸಿ ಆಗುತ್ತೆ ಸರ್. ಅದು ಹೆಣ್ಮಗು ಎಷ್ಟೇ ಸಣ್ಣ ಇರಲಿ ಸರ್, ಎಷ್ಟೇ ದಪ್ಪ ಇರಲಿ ಸರ್. ನಾನು ಎಲ್ರಿಗೂ ಹಂಗೆ ಆಗುತ್ತೆ ಅಂತ ಹೇಳೋಕ್ಕಲ್ಲ. 100ಕ್ಕೆ ಒಂದು 10 ಜನಕ್ಕೆ ಕಷ್ಟ ಆಗೋದು, ನಾನು ಇಲ್ಲ ಅಂತ ಹೇಳಲ್ಲ ಈಗಿನ ಕಾಲದಲ್ಲಿ. ಆದರೆ 100ಕ್ಕೆ 90 ಜನಕ್ಕೆ 99% 100% ನಾರ್ಮಲ್ ಡೆಲಿವರಿ ಆಗುತ್ತೆ. ಆದರೆ ಅವರು ನಡಿಬೇಕು, ಒಂದು ಸ್ವಲ್ಪ ವಾಕಿಂಗ್ ಕಲಿಬೇಕು, ನೆಲ ಒರೆಸೋದು ಕಲಿಬೇಕು, ಪಾತ್ರೆ ತೊಳೆಯೋದು ಕಲಿಬೇಕು. ಅಂದರೆ ಕಲಿಬೇಕು ಅಂದರೆ ಮಾಡಬೇಕು ಆಯಿತಾ. ಮನೆಯಲ್ಲಿ ಅಯ್ಯೋ ನಾನು ಪ್ರೆಗ್ನೆಂಟು, ನಾನು ಕೂತಿರ್ತೀನಿ, ಆಹಾರ ಪದ್ಧತಿ ಎಲ್ಲ ತಿನ್ಕೊಂಡು ನೀವು ಕೆಲಸ ಮಾಡಿದ್ರೆ 100ಕ್ಕೆ 200% ನಾರ್ಮಲ್ ಡೆಲಿವರಿ ನಿಮಗೆ ಗೊತ್ತಾಗ್ದಂಗೆ ಆಗುತ್ತೆ. ಡೆಲಿವರಿ ಈಸ್ ಮತ್ತೆ ಇನ್ನೊಂದು ರೀಬರ್ತ್. ಹೆಣ್ಣು ಮಗುಗೆ ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದಾರೆ ಅಂತಂದರೆ ಆ ಅಮ್ಮನಿಗೆ ಮತ್ತೆ ಮರುಜನ್ಮ ಸಿಕ್ತಂಗೆ. ಆ ತಾಯಿಗೆ ನಾವು ಶರಣಾರ್ಥಿಗಳು. ಆದರೆ ಅದರಲ್ಲಿ 2 ಮಾತಿಲ್ಲ. ಆದರೆ ತುಂಬ ಈಸಿಯಾಗಿ, ತುಂಬ ಸಲಲಿತವಾಗಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಇವೆಲ್ಲ ಕರಗತ ಮಾಡ್ಕೋಬೇಕು. ಇದೆಲ್ಲ ನಾನು ಹೇಳ್ತಾ ಇರೋದು ಇದು ಯಾವುದು ಹೊಸ್ತಲ್ಲ ಸರ್. ಹಿಂದಿನ ಕಾಲದಲ್ಲಿ ನಮ್ಮ ತಾಯಿಯಂದಿರು, ಅಜ್ಜಿಯಂದ್ರಿಗೆಲ್ಲ ಇದೇ ರೀತಿ ಮಾಡ್ತಾಯಿದ್ದು ಸರ್. ನೀವು ನಂಬ್ತಿರೋ ಬಿಡ್ತಾರೆ, ನಮ್ಮ ತಾಯಿ ಅಂದರೆ ಹಿಂದಿನ ಕಾಲದಲ್ಲಿ, ಈಗ ನನಗೆ 40+ ಸರ್, 40 ವರ್ಷ, ನಮ್ಮ ತಾಯಿಗೆ ಇವಾಗ 65 ವರ್ಷ ಸರ್. ನಾವು 3 ಜನ ಮಕ್ಕಳು. ನಮ್ಮ ತಾಯಿಗೆ ನಮ್ಮ ಹಳ್ಳಿನಲ್ಲೇ ನಾರ್ಮಲ್ ಡೆಲಿವರಿ ಆಗಿದೆ. ನೀವು ನಂಬ್ತಿರೋ ಬಿಡ್ತಾರೆ. ಹೆಂಗಾಯ್ತು ಸರ್, ಅವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಇರಲಿಲ್ಲ, ಇವತ್ತಿನ ಕಾಲ ಥರ ಆಪ್ರೇಷನ್ಗಳು ಇಲ್ಲ ಅಂತಲ್ಲ, ಬಟ್ ಅಷ್ಟು ಮುಂದುವರೆದಿಲ್ಲ. ಹೆಂಗಾಯ್ತು ಸರ್ ಹಂಗಾದ್ರೆ ಅಲ್ವಾ. ನಮ್ಮ ತಾಯಿ, ನಾವು ಹಿಪ್ನೇರಳೆ ಬೆಳಿತೀವಿ ಸರ್, ರೇಷ್ಮೆ ಕೃಷಿಕರು. ನಾವು ರೇಷ್ಮೆನ ಸಾಕಿ ರೇಷ್ಮೆ ಗೂಡನ್ನ ಮಾರ್ತಾ ಇದ್ವಿ ಅವತ್ತಿನ ಕಾಲದಲ್ಲಿ. ಮತ್ತು ಜೊತೆಗೆ ಜಮೀನುಗಳೆಲ್ಲ ಇತ್ತು. ಜಮೀನಿಗೆ ಹೋಗಿ ಅವರೆಕಾಯಿ ಕುಯ್ಕೊಬರ್ತಾಯಿದ್ರು, ಕಡಲೆಕಾಯಿ ಬೆಳೆಸ್ತಾಯಿದ್ರು, ಕಳೆ ಕೀಳ್ತಾಯಿದ್ರು, ಹಿಪ್ನೇರಳೆ ಹುಳಗಳು ಮೇಯಿಸ್ಬೇಕಾದ್ರೆ ಹಿಪ್ನೇರಳೆ ಸೊಪ್ಪನ್ನ ಕುಯ್ಕೊಂಡು ಬರ್ತಾಯಿದ್ರು. ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ನಮ್ಮದು ತೊಪ್ಪೆನೆಲ್ಲ ಇತ್ತು ಸರ್, ಸಗಣಿನೆಲ್ಲ ಇತ್ತು, ಸಗಣಿನೆಲ್ಲ ತರಿಸ್ತಾಯಿದ್ರು, ಎಲ್ಲ ಕೆಲಸ. ಆಮೇಲೆ ನೀರಿಲ್ಲ ನಮಗೆ, ಈ ನೀರಿನ ಫೆಸಿಲಿಟಿ ಇಲ್ಲ ನಮಗೆ. ಬಾವಿಲಿ ನೀರು ಸೇದಬೇಕು, ಇಲ್ಲ ಕೆರೆ ನೀರು ತರಬೇಕು, ಇಲ್ಲಾಂದರೆ ಬೋರ್ವೆಲಲ್ಲಿ ಒತ್ತಿ ನಾವು ನೀರನ್ನ ತರಬೇಕಿತ್ತು. ಈ ಎಲ್ಲ ಕೆಲಸವನ್ನು ಮಾಡಿ ನಮ್ಮ ತಾಯಿಗೆ ನಾರ್ಮಲ್ ಡೆಲಿವರಿ. ಇವತ್ತು ಎಲ್ಲ ಫೆಸಿಲಿಟಿ ಇದೆ ಹೆಣ್ಮಕ್ಳಿಗೆ, ಎಲ್ಲ ಕೂತ್ಕೊಂಡೆ ಎಲ್ಲ ಪಾಪ ಚೆನ್ನಾಗಿಲ್ಲ, ನಾನು ಇಲ್ಲ ಅಂತ ಹೇಳ್ತಾರೆ, ನಾನು ತಪ್ಪು ಅಂತಲ್ಲ. ಆದರೆ ಯಾಕೆ ಸಿಸೇರಿಯನ್ ಆಗ್ತಾರೆ ಇಷ್ಟೆಲ್ಲ ಫೆಸಿಲಿಟಿ ಇಟ್ಕೊಂಡು? ಯೋಚನೆ ಮಾಡ್ಬೇಕಂತಹ ವಿಷಯ ಹೆಣ್ಮಕ್ಳು. ದಯಮಾಡಿ ಬದಲಾಗಿ ಅಂತಂದರೆ ನಾನು ಹೇಳ್ತಾ ಇರೋದು, ನಿಮ್ಮ ದುಡಿಮೆ, ನೀವು ಹಾಕುವಂತಹ ವಾಚು, ಉಂಗುರ, ಏನೇನು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾಯಿಲ್ಲ, ಈಗ ಟೆಕ್ನಾಲಜಿ ಇರೋದಕ್ಕೆ ನೀವು ಶಿವಮೊಗ್ಗದಿಂದ ನಾನು ಮಾತಾಡ್ತೇನೆ, ನಾನು ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ನಮ್ಮ ದೇಶೀಯವಾಗಿರಲಿ, ಸನಾತನವಾಗಿರಲಿ, ಭಾರತೀಯವಾಗಿರಲಿ ಅಂತ ನಾನು ಎಲ್ರಿಗೂ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್.